ಕರಾವಳಿಯ ಜನಪದ ಕ್ರೀಡೆ ಕಂಬಳದ ಈ ಬಾರಿಯ ಸೀಸನ್ ಶುರುವಾಗಿದೆ. ಆದರೆ ಈ ಹಿಂದೆ ನಿಷೇಧದ ತೂಗುಗತಿಯಿಂದ ಸ್ವಲ್ಪದರಲ್ಲೇ ಬಚಾವಾಗಿರುವಂತಹ ಕಂಬಳಕ್ಕೆ ಇದೀಗ ಮತ್ತೆ ಅಡ್ಡಿ ಎದುರಾಗಿದೆ. ಅದರಲ್ಲೂ ಸರ್ಕಾರಿ ಪ್ರಾಯೋಜಿತ ಮೊದಲ ಕಂಬಳಕ್ಕೆ ಹೈಕೋರ್ಟ್ ನೋಟಿಸ್ ಜಾರಿ ಮಾಡಿದೆ. ಅದೇನ್ ಖದರ್, ಅದೇನ್ ಪವರ್. ಕೆಸರು ಗದ್ದೆಯಲ್ಲಿ ಕೋಣಗಳ ಓಟ ನೋಡೋದೇ ಚಂದ. ಆದ್ರೀಗ ನೂರಾರು ವರ್ಷಗಳ ಸಾಂಸ್ಕೃತಿಕ ಹಿನ್ನೆಲೆ ಇರುವ ಕಂಬಳ ಕ್ರೀಡೆ ಬಗ್ಗೆ ಮತ್ತೆ ವಿರೋಧದ ಕೂಗು ಎದ್ದಿದೆ. ಕರಾವಳಿಯ ಜನಪದ ಕ್ರೀಡೆ ಕಂಬಳಕ್ಕೆ ಮತ್ತೆ ತಕರಾರು. ಪಿಲಿಕುಳದಲ್ಲಿ ಕಂಬಳ ನಡೆಸಲು ಪ್ರಾಣಿ ಪ್ರಿಯದ ವಿರೋಧ. ಕಂಬಳ ಕರಾವಳಿಯ ಜನಪದ ಕ್ರೀಡೆ ರಾಜ್ಯಾದ್ಯಂತ ಪ್ರಸಿದ್ಧಿ ಪಡೆದಿದೆ. ಆದರೆ 6 ವರ್ಷಗಳ ಹಿಂದೆ ಪ್ರಾಣಿ ಹಿಂಸೆ ಆರೋಪದಡಿ ಹೈಕೋರ್ಟ್ ಕಂಬಳಕ್ಕೆ ತಡೆ ನೀಡಿತ್ತು. ಬಳಿಕ ಸರ್ಕಾರ ಸುಗ್ರೀವಾಜ್ಞೆ ಮೂಲಕ ಕಂಬಳಕ್ಕೆ ಹಸಿರು ನಿಶಾನೆ ಸಿಕ್ಕಿತ್ತು. ಇದೀಗ ಬೆಂಗಳೂರಿನಲ್ಲಿ ನಡೆಯುವ ಕಂಬಳಕ್ಕೆ ಅನುಮತಿ ನೀಡದಂತೆ ಪೇಟಾ ಸಂಘಟನೆ ನ್ಯಾಯಾಲಯದ ಮೊರೆ ಹೋಗಿದೆ. ಈ ನಡುವೆ ದಕ್ಷಿಣ ಕನ್ನಡ ಜಿಲ್ಲೆಯ ಪಿಲಿಕುಳದಲ್ಲಿ ನಡೆಸುವ ಕಂಬಳದಿಂದ ಮೃಗಾಲಯದಲ್ಲಿನ ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ ಅಂತ ಸ್ಥಳೀಯರೊಬ್ಬರು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಹೀಗಾಗಿ ಡಿಸೆಂಬರ್ 4ರ ಒಳಗೆ ಈ ವಿವರಣೆ ನೀಡುವಂತೆ ಜಿಲ್ಲಾಡಳಿತ ಹಾಗೂ ಪಿಲಿಕುಳ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಹೈಕೋರ್ಟ್ ನೋಟಿಸ್ ಕೊಟ್ಟಿದೆ. 200 ಪೇರ್ ಜೊತೆ ಕೋನಗಳು ಅಲ್ಲಿ ತರುವಾಗ ಅದರಿಂದ ಹರಡುವಂಥ ಈ ಡಿಸೀಸಸ್, ಫುಟ್ ಆ್ಯಂಡ್ ಮೌತ್ ಡಿಸೀಸ್ ಆಗಿರ್ಬೋದು, ಹಲವಾರು ಫೀವರ್ಸ್ ಈ ಅದರ ಬಾಡಿಯಲ್ಲಿರುವ ತಿಕ್ಸ್ ಆಗಿರ್ಬೋದು ಅಥವಾ ಫ್ಲೈಸಿಂದ ಅದು ವೈಲ್ಡ್ ಲೈಫಿಗೆ ಹರಡ್ತದೆ. ಸೊ ಆ ಗ್ರೌಂಡ್ಸ್ ಅಂದರೆ ಫಸ್ಟ್ ಆಫ್ ಆಲ್ ಪಿಲಿಕುಳ ಬಯಾಲಜಿಕಲ್ ಪಾರ್ಕಿನ ಕಂಡೀಷನ್ ಸರಿ ಇಲ್ಲ. ಅದನ್ನು ಮುಂಚಿನಿಂದ ನಾನು ಅದನ್ನು ಅಬ್ಜೆಕ್ಟ್ ಮಾಡ್ತಾನೆ ಬರ್ತಾ ಇದ್ದೆ. 13 ವರ್ಷದ ಬಳಿಕ ಪಿಲಿಕುಳದಲ್ಲಿ ಕಂಬಳ ನಡೆಸಲು ಜಿಲ್ಲಾಡಳಿತವೇ ಸಜ್ಜಾಗಿದೆ. ಕಂಬಳದ ಜೊತೆಗೆ ಕೃಷಿ ಮತ್ತು ಜಾನುವಾರು ಮೇಳ, ಜಿಲ್ಲಾ ಮಟ್ಟದ ಜಾನಪದ ಕ್ರೀಡಾ ಕಾರ್ಯಕ್ರಮ ಸೇರಿ 4 ದಿನಗಳ ತುಳುನಾಡ ಉತ್ಸವಕ್ಕೆ ತೀರ್ಮಾನಿಸಲಾಗಿತ್ತು. ಆದರೆ ಮೃಗಾಲಯದ ಬಳಿ ಕಂಬಳ ನಡೆಸಿದ್ರೆ ಶಬ್ದ ಮಾಲಿನ್ಯದಿಂದ ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ, ಅನೇಕ ಸಮಸ್ಯೆ ಎದುರಾಗುತ್ತೆ ಅಂತ PIL ಸಲ್ಲಿಸಿದ್ದಾರೆ. ನ್ಯಾಯಾಲಯಕ್ಕೆ ಜಿಲ್ಲಾಡಳಿತ ಯಾವ ಉತ್ತರ ಕೊಡುತ್ತೋ ಕಾದು ನೋಡಬೇಕಿದೆ. ಅಶೋಕ್, TV9, ಮಂಗಳೂರು.